ಸುಳ್ಳು ಭರವಸೆ ನೀಡಿತು. ಹೌದು ಏನಂತ? ನಾವು ಸರ್ಕಾರಕ್ಕೆ ಬಂದ ಮೇಲೆ 5 ವರ್ಷಗಳಲ್ಲಿ 2.5 ಲಕ್ಷ ಹುದ್ದೆಗಳನ್ನು ತುಂಬಿಕೊಳ್ಳುತ್ತೇವೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ 1 ಲಕ್ಷ ಹುದ್ದೆಗಳನ್ನು ತುಂಬಿಕೊಳ್ತೇವೆ ಅಂತ ಹೇಳಿದ್ರು. ತುಂಬಿಕೊಂಡಿದ್ದಾರಾ? ಅದೇ ರೀತಿಯಾಗಿ ಒಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರು ಪೆನ್ ಕೊಡಂದ್ರು, ಇನ್ನೊಂದು ಕಡೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪೇಪರ್ ಕೊಡಂದ್ರು. ಪೆನ್ನು ಪೇಪರ್ ಕೊಟ್ಟ ಕೈಗೆ ಬರೋರು ನಮ್ಮ ಕೈಗೆ ಏನ್ ಕೊಟ್ಟಿದ್ದಾರೆ? ಸ್ಪರ್ಧಾರ್ಥಿಗಳೇ, ನಾವು ಈ ಒಂದು ಸುಳ್ಳು ಭರವಸೆಗಳನ್ನು ನಂಬಿ ನಾವು 20 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 2.5 ಲಕ್ಷ ತುಂಬಿಸ್ಕೊಂತಾರೆ ಅಂತ ಒಂದು ಭರವಸೆ ಮೇಲೆ ನಾವು ಇಂದು ಕಾಂಪಿಟೇಟಿವ್ ಫೀಲ್ಡ್ ಬಂದ್ವಿ. ಬಂದಿವಿ. 2 ವರ್ಷ ಆಯ್ತು, 1 ವರ್ಷ ಆಯ್ತು, 3 ವರ್ಷ ಆಯ್ತು. ನೇಮಕಾತಿ ಮಾಡಿದಾರ? ಇಲ್ಲ. ನೇಮಕಾತಿ ಮಾಡಿದಾರ? ಇಲ್ಲ. ಆದ್ರೆ ಆತ್ಮ ಸ್ಪರ್ಧಾರ್ಥಿಗಳೇ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಂಬಿಕೊಂಡು ನಾವು ನಮ್ಮ ಒಂದು ವಯಸ್ಸು ಹೋಗ್ತಾ ಇದೆ. ಒಂದು ಕಡೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನಿಸ್ತದೆ ನಮಗೆ ಮೈಂಡ್ಗೆ ನಾವು ಏನಕ್ಕ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಅನಿಸ್ತದೆ. ಏನಂತಂದ್ರೆ ನಾವು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿ ನಾವು ದೊಡ್ಡ ತಪ್ಪು ಮಾಡಿಬಿಟ್ವಿ. ಸರ್ಕಾರವನ್ನು ನಂಬಿ ನಾವು ದೊಡ್ಡ ತಪ್ಪು ಮಾಡಿದ್ವಿ. ಆದ್ರೆ ಈ ಸರ್ಕಾರ ನಮ್ಗೆ ನಾವು 2 ವರ್ಷ 3 ವರ್ಷ ನೇಮಕಾತಿ ಇಲ್ಲದೆ ಆಯ್ತಪ್ಪ, ಈ ಸರ್ಕಾರ ನೇಮಕಾತಿ ಮಾಡಿಲ್ಲ ಹೋಗ್ಲಿ, ನಾವು ಯಾವ್ದೇ ಒಂದ್ ಕಡೆ ಉದ್ಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಈ ಪರೀಕ್ಷೆಗಳ ಆಯ್ಕೆ ನೇಮಕಾತಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಮದುವೆ ಮಾಡ್ಕೊಡು ಅಂದ್ರೆ ಹೆಣ್ಣು ಕೊಡಲ್ಲ. ಒಂದು ಕಡೆ ಹೋದ್ರೆ ವಿದ್ಯೆ ಕೊಡಲ್ಲ. ಸರ್ಕಾರ ನಮಗೆ ಉದ್ಯೋಗ ಕೊಡಬೇಕು. ಇನ್ನೊಂದು ಕಡೆ ನಾವು ಉದ್ಯೋಗಕ್ಕೆ ಹೋದ್ರೆ ಅಲ್ಲಿ ಏನ್ ಕೇಳ್ತಾರೆ, ಇನ್ನೊಂದು ಕಡೆ ಉದ್ಯೋಗ ಹೋದ್ರೆ ಕೊಡೋಣ ಅಂತ ಹೇಳಿದ್ರೆ ಆ ಕಡೆ 25 ವರ್ಷಕ್ಕಿಂತ ಕೆಳಗಡೆ ಏನ್ ಕೇಳ್ತಾರೆ. ಹೌದು ಆತ್ಮೀಯರೇ, ನಾವು ಒಂದು 5 ವರ್ಷಗಳಿಂದ ಸತತವಾಗಿ ಮೋದಿ ಹೋದೆ ನಮ್ ಗ್ಯಾಸ್ಟ್ರಿಕ್ ಬಂದಿದೆ. ಇದನ್ನು ನಂಬಿಕೊಂಡು ನಾವು ಗ್ಯಾಸ್ಟ್ರಿಕ್ ಬಂದಿದೆ ಅಲ್ಲ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ಕಡೆ ಗ್ಯಾಸ್ಟ್ರಿಕ್, ಒಂದು ಕಡೆ ಆರೋಗ್ಯ ಹಾಳಾಗ್ತಾ ಇದೆ. ಒಂದು ಕಡೆ ಹಿಡ್ಕೊಡಲ್ಲ, ಒಂದು ಕಡೆ ದಿನ ದಿನ ನಮ್ಮ ವಯಸ್ಸು ಮೀರ್ತಾ ಇದೆ. ಹೌದು, ನಮ್ಮ ಯವನ ಕುಸಿತಾ ಇದೆ. ಒಂದು ಸ್ನೇಹದ ಯವನ ಬರ್ತದ ಈ ಸರ್ಕಾರ ಬರ್ತದ ಕೊಡ್ಬೇಕು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಯಾರಾದ್ರೂ ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೊಳಗಾಗಿ ಅತಿ ಹೆಚ್ಚು ನಮ್ಗೆ ಅನ್ಯಾಯ ಆಗ್ತಾ ಇರೋದು ಯಾರಾಗಿದ್ರೆ ನಮ್ಮ ಸ್ಪರ್ಧಾರ್ಥಿ ವಿದ್ಯಾರ್ಥಿಗಳು. ಈ ಒಂದು ಕೊಳ್ಳೆ ಭರವಸೆಗಳ ಒಂದು ಗ್ಯಾರಂಟಿಗಳು ಕೊಟ್ಟರು, ಅವಾಗ ನಮ್ಗೆ ಅರ್ಥ ಆಗೋಯ್ತು ಸರ್ಕಾರ ನೇಮಕಾತಿ ಮಾಡಲ್ಲ ಅಂತ. ಒಳ ಮೀಸಲಾತಿ ಅಂತ ಹೇಳ್ತಾರೆ, ಒಂದ್ ಕಡೆ ಹೇಳ್ತಾರೆ 50% ರಿಸರ್ವೇಶನ್ ಅಂತ ಹೇಳ್ತಾರೆ. ಇವರೇ ಹೋಗ್ತಾರೆ ಕೋರ್ಟ್ ಅಲ್ಲಿ ಡೇಟ್ ಕೊಡಿ ಅಂತಾರೆ. ತಪ್ಪ. ಒಂದು ಕಡೆ ನಮ್ಮ ಜೀವನ ಗೊತ್ತಿದೆ, ಆ ಕಡೆ ಕೆಪಿಎಸ್ಸಿ ಚೆಲ್ಲಾಟ ಆಗ್ತಾ ಇದೆ. ಯಾವ್ದೇ ಒಂದು ಅಂಗನವಾಡಿ ಕಾರ್ಯಕರ್ತ ತಗೊಳ್ಳಿ, ಒಂದು ಆಶಾ ಕಾರ್ಯಕರ್ತ ತಗೊಳ್ಳಿ, 24 ಗಂಟೆಯಲ್ಲಿ ಒಂದು ಪಡಿತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ MLC ರವಿಕುಮಾರ್ ಸಾಹೇಬರು ಆಗಮಿಸಿದರೆ ಅವರಿಗೆ ನಾನು ಕಾರ್ಯಕ್ರಮ ತಗೊಳ್ಳಿ 2 ನಿಮಿಷ ತಗೊಂಡಿದ್ದೀನಿ.
ನಾನು 4-5 ವರ್ಷಗಳಿಂದ ಈ ಒಂದು ಕಾಂಪಿಟೇಷನ್ ಬಂದು ನಮ್ಮ ತಂದೆಯನ್ನು ಕಳ್ಕೊಂಡಿದ್ದೀನಿ. ನಮ್ಮ ತಂದೆಯನ್ನು ಕಳ್ಕೊಂಡಿದ್ದೆ, ಒಂದ್ ಕಡೆ ವಯಸ್ಸಾಗ್ತಾ ಇದೆ. ಹಾಗಾದ್ರೆ ನಾವು ಎರಡನೇ ಭಗತ್ ಸಿಂಗ್ ರಾಜಗುರು ಸುಖದೇವ್ ಆಗೋದಿಲ್ಲ. ನನಗೇನಾದ್ರೂ ಒಂದು ಅಣ್ಣ ನಮ್ಮ ಕಾಂತಿ ಮಾಡ್ಕೊತೀನಿ ಅಣ್ಣ, ನನಗೊಂದು ಅವಕಾಶ ಕೊಡೋಣ. ನನಗೆ ಹೆಂಗೋ ಗ್ಯಾಸ್ಟ್ರಿಕ್ ಆರೋಗ್ಯ ಕೆಟ್ಟಿದೆ. ಈ ಒಂದು ಅವಕಾಶ ಕೊಟ್ಟೆ ಕಂಡುಕೊಳ್ಳೋಣ. ಇವತ್ತೇ ಅಮರನಾಥ ಉಪ ಸತ್ಯಾಗ್ರಹ ತಯಾರಿ ಆತ್ಮಸ್ಪರ್ಧೆ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಪ್ರಾಣ ಕೊಡ್ತೀನಿ. ಸತ್ಯಾಗ್ರಹ ಕೈಗೊಂಡಿನ ನಾನು ಹೋದ್ರೂ ಪರವಾಗಿಲ್ಲ, ನನ್ನಿಂದ ನಿಮ್ಗೆ ನ್ಯಾಯ ಸಿಗ್ಬೇಕು. ಸ್ಪರ್ಧಾರ್ಥಿಗಳೇ, ಇನ್ನೊಂದು ವಿಷಯ ಏನಂದ್ರೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಮುಂದೆ ಬರುವಂತ ನೇಮಕಾತಿಗಳು ಆದ್ರೆ ಕೆಪಿಎಸ್ಸಿ ಮಾತ್ರ ಕೊಡಬೇಡಿ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಾವು ಮುತ್ತಿಗೆ ಹಾಕೋದಕ್ಕೂ ನಾವು ರೆಡಿ ಇದ್ದೀವಿ. ಒಂದು ನಮಗೆ ಒಂದೆರಡು ಮಾತುಗಳ ಅವಕಾಶ ಮಾಡ್ಕೊತಂತ ಎಲ್ಲರಿಗೂ ನಮಸ್ಕರಿಸ್ತಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಾನು ಒಂದು ಮನವಿ ಮಾಡ್ಕೊತೀನಿ, ಯಾರು ಸಾಯ ಸ್ಥಿತಿಗೆ ಹೋಗ್ಬೇಡಿ, ಸಾಯಿಸ ಪರಿಸ್ಥಿತಿ ಬರ್ಬೇಕು. ನಮ್ಮಿಂದ ಸರ್ಕಾರ ಪ್ರಶ್ನೆ ಮಾಡಿದ್ರೆ 100% ನಮಗೆ ನ್ಯಾಯ ಸಿಗುತ್ತೆ. ಇದು ಸರ್ಕಾರದ ಅವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರೋಂಥದ್ದು. ಇದು ಒಂದೆರಡು ದಿನ ಅಲ್ಲ. ನೀವು ನೋಡಿ, ಲಾಸ್ಟ್ 3 ವರ್ಷದಿಂದ ಈಗೇನು ಚಂದ್ರಪ್ಪ ಕೋಲಾರ್ ಬಂದು ಪಾಪ ಮಾತಾಡಿದಾರಂತಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಯ ಪರಿಸ್ಥಿತಿನೂ ಅದೇ ರೀತಿ ಇರೋದು. ಹೌದು, ಅವ್ರು ಏನ್ ಹೇಳ್ತಾರೆ, ಮನಸ್ಸಿಂದ ಹೇಳ್ತಾರೆ. ಪ್ರತಿಯೊಂದು ಕರ್ನಾಟಕದಲ್ಲಿರೋ ಮೂಲೆ ಇರುವಂತ ವಿದ್ಯಾರ್ಥಿಗಳ ನೋವುಗಳನ್ನ ಅವನು ಮನಸ್ಫೂರ್ತಿಯಿಂದ ಹೇಳ್ತಾ ಇರೋಂಥದ್ದು. ಯಾಕೆ ಅಂತ ಹೇಳಿದ್ರೆ